Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Basvakalyan. Noble Public School, English Medium, Basvakalyan. ನಮ್ಮದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಇವತ್ತಿಗೆ ಅನಿರ್ದಿಷ್ಟ ಅವಧಿಗೆ ಮುಷ್ಕರಕ್ಕೆ ಕರೆ ಕೊಟ್ಟು 4 ದಿವಸ ಆಯಿತು. 4 ದಿವಸದಲ್ಲಿ ಇಲ್ಲಿವರೆಗೆ ನಮ್ಗೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಉತ್ತಮ ರೀತಿಯಿಂದ ಸ್ಪಂದನೆ ಸಿಕ್ಕಿಲ್ಲ. ಏನು ಇದು ಕರೆದಿಲ್ಲ, ಅವ್ರ ಮೀಟಿಂಗ್ ಕರೆದಿಲ್ಲ. ನಮ್ದು ಏನು ಬಹಳ ದೊಡ್ಡ ದೊಡ್ಡ ಏನು ಬೇಡಿಕೆಗಳಿಲ್ಲ, ಸರ್ಕಾರಕ್ಕೆ ಆರ್ಥಿಕ ಹೊಣೆ ಬೀಳುವಂಥದ್ದು ಏನಿಲ್ಲ. ನಮ್ದು ಏನಂದ್ರೆ ಮೂಲಭೂತ ಸೌಲಭ್ಯ ಕಳ್ತಾ ಇದೆ. ಈ ಮೂಲಭೂತ ಸೌಲಭ್ಯ ಕೊಟ್ಟಿದೆ, ಅದಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಉತ್ತಮವಾದಂಥ ಗುಣಮಟ್ಟದಿಂದ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೂಲಭೂತ ಸೌಕರ್ಯಗಳಲ್ಲಿ ಏನಂದ್ರೆ ನಮಗೆ ಒಂದು ವಿಲೇಜಲ್ಲಿ ಒಂದು ಆಫೀಸ್ ಇಲ್ಲ, ಒಂದು ರೂಮೇ ಇಲ್ಲ. ಒಟ್ಟ ಅದು ಒಂದು ಆಫೀಸ್ ಮಾಡಿದ್ದೆ ಆದಲ್ಲಿ ನಮಗೆ ಆಫೀಸಲ್ಲಿ ಒಂದು ಚೇರ ಟೇಬಲ್ ಮಾಡಿದ್ದೆ ಆದಲ್ಲಿ ನಮಗೂ ಒಂಥರ ಒಂದು ಠಿಕಾಣಿ ಅಂತ ಒಂದು ಪ್ಲೇಸ್ ಆಗ್ತದೆ. ಆ ಪ್ಲೇಸಲ್ಲಿ ಎಲ್ಲ ಸಾರ್ವಜನಿಕರಿಂದ ಉತ್ತಮ ರೀತಿಯ ಸೇವೆ ಸಲ್ಲಿಸಲಿಕ್ಕೆ ನಮಗೂ ಅವಕಾಶ ಕೊಟ್ಟಿದ್ದಂಗೆ ಆಗ್ತದೆ. ಇದು ನಮ್ಮ ಬೇಡಿಕೆ ಜೊತೆಗೆ ಸಾರ್ವಜನಿಕರ ಬೇಡಿಕೆನೂ ಅದ. ಹೀಗಾಗಿ ಮತ್ತೆ ಎರಡನೇದು ಏನದಂದ್ರೆ नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से. Sky Sunshine School, step towards better future. Jaishankar Colony, Shantiniketan Ground, Basvakalyan. ಈಗ ಆಲ್ರೆಡಿ ಎಲ್ಲ ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಕಡೆ ಆನ್ಲೈನ್ ಸಿಸ್ಟಮ್ ಆಗಿದೆ. ಕಾಸ್ಟ್ ಆಗ್ಬೋದು, ಇನ್ಕಮ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಸರ್ಟಿಫಿಕೇಟ್ಗಳಾದ್ರೂ ಆನ್ಲೈನ್ ಸಿಸ್ಟಮ್ ಇದೆ. ಆ ಆನ್ಲೈನ್ ಸಿಸ್ಟಮಲ್ಲಿ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಈಗ ಆಲ್ರೆಡಿ ನಾವು 7-8 ವರ್ಷದಿಂದ ಮಾಡ್ತಾನೂ ಬಂದ್ವಿ. ಆ ಆನ್ಲೈನ್ ಸಿಸ್ಟಮ್ ಮಾಡ್ಲಿಕ್ಕೆ ನಮಗೆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅವಶ್ಯಕತೆಗಳು ಯಾವ ಭೀ ಲ್ಯಾಪ್ಟಾಪ್ ಅಲ್ಲಿ, ಸ್ಕ್ಯಾನರ್ ಅಲ್ಲಿ, ಪ್ರಿಂಟರ್ ಅಲ್ಲಿ ಇಲ್ಲ ಯಾವುದು. ನಾವು ನಮ್ಮ ಸ್ವಂತ ಮೊಬೈಲ್ನಿಂದ ನಾವು ನಮ್ಮ ಪೇಮೆಂಟ್ಲಿಂದ ಡಾಟಾ ಹಾಕೋತೇವೆ, ಏನು ಮಾಡ್ತೇವೆ ಪೇಮೆಂಟ್ಲಿಂದ ಮಾಡಿಕೊಂಡು ಎಲ್ಲ ವರ್ಕ್ ಮಾಡ್ತಾ ಇದೀವಿ. ಇಲ್ಲಿವರೆಗೆ ನಾವು ಯಾವುದು ಪೆಂಡಿಂಗ್ ಇಟ್ಟಿಲ್ಲ, ಯಾವ್ದು ಇಟ್ಟಿಲ್ಲ, ಎಲ್ಲ ಉತ್ತಮ ರೀತಿಯಿಂದ ಕೆಲಸ ಮಾಡಿದೀವಿ. ಅದಕ್ಕಾಗಿ ಇನ್ನು ಮುಂದಾದರೂ ನಮಗೆ ಒಂದು ಉತ್ತಮ ರೀತಿಯ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಕ್ಯಾನರ್, ಪ್ರಿಂಟರ್ ಕೊಟ್ಟಿದೆ. ಅದಲ್ಲಿ ನಾವು ಸಾರ್ವಜನಿಕರಿಗೆ ಉತ್ತಮ ರೀತಿಯಿಂದ ಅದೇ ವಿಲೇಜ್ ಅಲ್ಲಿ ಅಲ್ಲೇ ಕುಂತು ಅಲ್ಲೇ ಕೆಲಸ ಮಾಡಿ ಅಲ್ಲೇ ಸರ್ಟಿಫಿಕೇಟ್ಗಳು ಹಾಕೋ ಒಂದು ಉತ್ತಮವಾದಂಥ ಅವಕಾಶನ ಕೊಟ್ಟಂಗೆ ಆಗ್ತದ. ಸಮಯದ ಅಭಾವನ ಕಡಿಮೆ ಆಗ್ತದ ಅಂತ ಹೇಳ್ತಾ, ಮತ್ತು ನಮ್ದು ಒಂದು ಪದೋನ್ನತಿ ಪ್ರಮೋಷನ್ ಒಂದು 20-25 ವರ್ಷ ಆಯ್ತು. ನಮ್ದು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಯಾಗಿನೇ ರಿಟೈರ್ಡ್ ಆಗ್ತಾ ಇದ್ದಾರೆ. ನಮ್ದು ಹಿರಿಯರಿದ್ದರು, ಅವರು ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ಮುಂದೆ ಬರ್ತಕ್ಕಂಥ ಜನನು ರಿಟೈರ್ಡ್ ಅಂಚಿನಲ್ಲಿ ಅದಾರ, ಆದ್ರೂ ಅವ್ರಿಗೆ ಪ್ರಮೋಷನ್ ಇಲ್ಲ. ಅದು ಏನಂದ್ರೆ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಇದೆ. ಆ ಕೇಸನ್ನ ಸರ್ಕಾರದಿಂದ ಅಫಿಡೇಟ್ ಕೊಟ್ಟು ಕ್ಲಿಯರ್ ಆದಲ್ಲಿ ನಮ್ಗೆ ಎಷ್ಟೋ ಜನರಿಗೆ ಪ್ರಮೋಷನ್ ಸಿಗ್ತದೆ. ಅದಕ್ಕಾಗಿ ಅದೊಂದು ಅಫಿಡೇಟ್ ಸರ್ಕಾರದಿಂದ ಕೊಡಬೇಕು ಹೈಕೋರ್ಟಿಗೆ ಅಂತ ಅದೊಂದು ಮನವಿ ಇದೆ. ಮತ್ತ ಅಂತರ್ ಜಿಲ್ಲಾ ವರ್ಗಾವಣೆ ಅಂದ್ರೆ ಈಗ ಒಂದು ಡಿಸ್ಟಿಕ್ಲಿಂದ ಬೇರೆ ಜಿಲ್ಲೆಗೆ, ಒಂದು ಬೀದರ್ಲಿಂದ ಹಿಂಗ್ ಗುಲ್ಬರ್ಗ ಆಗ್ಲಿ, ಬಳ್ಳಾರಿ ಆಗ್ಲಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎಲ್ಲಾ ಇಲಾಖೆಗಳ ಅವಕಾಶ ಇದೆ. ಆದ್ರೆ ನಮ್ಮ ಇಲಾಖೆಯಲ್ಲಿ ಅವಕಾಶ ಇಲ್ಲ. ಅದು ನಿಯಮ 16A ಅಂತಕ್ಕಂಥದ್ದೇ ರದ್ದು ಮಾಡಿಬಿಟ್ಟಿದೆ ಸರ್ಕಾರ. ಅದನ್ನ ಪುನಃ ಸ್ಥಾಪನೆ ಮಾಡಿದೆ. ಅದಲ್ಲಿ ಪತಿ ಪತ್ನಿ ಅವರು ಒಂದೇ ಕಡೆ ಕೆಲಸ ಮಾಡ್ಲಿಕ್ಕಾಗಲಿ, ವಯಸ್ಸಾದಂತ ತಂದೆ ತಾಯಿ ಜೊತೆ ಕಾಲ ಕಳೆಯಲಿಕ್ಕಾಗಿ ಅವಕಾಶ ಸಿಗ್ತದ. ಅದಕ್ಕಾಗಿ ಅಂತರ್ ಜಿಲ್ಲಾ ವರ್ಗಾವಣೆ ಅಂತಕ್ಕಂಥ ನಿಯಮ 16A ಮರುಸ್ಥಾಪನೆ ಮಾಡ್ಬೇಕಂತ ಒಂದು ಮನವಿ ಇದೆ. ಅದೇ ತರ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಾಗ ಜೀವಹಾನಿ ಆದಲ್ಲಿ ಅಂದ್ರೆ ಪಾಣಿ ಬರೀಲಕ್ಕೆ ಹೋಗ್ತೇವೆ, ಬೆಳೆ ಬರೀಲಕ್ಕೆ ಹೋಗ್ತೇವೆ, ರೈತರು ಹೊಲಗಳಿಗೆ ವಿಸಿಟ್ ಕೊಡ್ತೇವೆ. ಅಂತ ಟೈಮಲ್ಲಿ ಯಾವುದೇ ರೀತಿಯಿಂದ ಪ್ರಾಕೃತಿಕವಾಗಿ ಹಾನಿ ಆಯ್ತು, ಜೀವ ಹೋಯ್ತಂದ್ರೆ ಬರಲ್ಲ ಅದು. ಅದಕ್ಕಾಗಿ ಎಲ್ಲ ನಮ್ಮ ಕುಟುಂಬಗಳಿಗೆ ಬಹಳ ತುಂಬಲಾರದಂತ ನಷ್ಟ ಆಗ್ತದ. ಅದಕ್ಕಾಗಿ ಸರ್ಕಾರದ ವತಿಯಿಂದ ಅಂತ ಅವಘಡ ಸಂಭವಿಸದೇ ಆದಲ್ಲಿ 50 ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ಮಂಜೂರು ಮಾಡ್ಬೇಕಂತ ಹೇಳಿ ಅದೊಂದು ಮನವಿ ಇದೆ. ಪ್ರಯಾಣ ಭತ್ಯೆ ದರವನ್ನು 500 ರೂಪಾಯಿಗಳಿಂದ 5,000 ರೂಪಾಯಿಗಳಿಗೆ ಹೆಚ್ಚುವರಿ ಮಾಡ್ಬೇಕಂತ ಒಂದು ಮನವಿ ಇದೆ. ಈಗ ನಾವು ಮೊದಲನೇ ಹಂತದಲ್ಲೂ ನಾವು ಮನವಿ ಮಾಡಿದ್ದೇವೆ ಇವೆಲ್ಲ ಮನವಿಗಳನ್ನು. ಅವಾಗೂ ಸರ್ಕಾರ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಸ್ಪಂದನೆ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿತ್ತು. ಅವಾಗ ಭರವಸೆ ಕೊಟ್ಟ ನಂತರ ನಾವು ಈ ಒಂದು ಮುಷ್ಕರವನ್ನು ನಾವು ವಾಪಸ್ ತಗೊಂಡಿದ್ದೀವಿ. ಇಲ್ಲಿವರೆಗೆ ಯಾವುದೇ ರೀತಿಯಿಂದ ನಮಗ ಭರವಸೆಯಾಗಿ ಉಳಿದಿದೆ. ಹೀಗಾಗಿ ನಾವು 2ನೇ ಹಂತದ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈಗ ನಮ್ಮ ಬೇಡಿಕೆಗಳು ಲಿಖಿತ ರೂಪದಲ್ಲಿ ಆದೇಶದಲ್ಲಿ ನಾವು ಈ ಮುಷ್ಕರವನ್ನು ಹಿಂಪಡಿತೀವಿ. ಅಲ್ಲಿಯವರೆಗೆ ಯಾವುದೇ ರೀತಿಯಿಂದ ಮುಷ್ಕರ ಹಿಂಪಡೆಯಲ್ಲ ಅಂತಕ್ಕಂಥ ತಮ್ಮ ಮಾಧ್ಯಮದಿಂದ ಹೇಳಕ್ ಇಷ್ಟಪಡ್ತೀವಿ.